ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ಅನುಗ್ರಹ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತು ನಾನು ಹೇಳಬೇಕು ಅಂತ ಹೊರಟಿರೋ ವಿಷಯ ನಿಮಗೆ ಗೊತ್ತು, ಏಕೆಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನಾನು 2 ಗುರುವಾರದ ವ್ರತನ ಮಾಡಿದ್ದೆ, ಯಾವ ರೀತಿ ಮಾಡಿದ್ದೆ ಸೇವೆನ. ಆ ಸೇವೆಯಿಂದ ನಾನು ಹೇಗೆ ಯೂಟ್ಯೂಬ್ ಮಾನಿಟೈಸೇಷನ್ ತೊಗೊಂಡೆ ಅಂತೇಳಿ ನಿಮಗೆಲ್ಲ ಹೇಳಿದ್ದೆ. ನಾನು ಏನು ಸೇವೆ ಮಾಡಿದೆ, ಯಾವ ರೀತಿ ಮಾಡಿದೆ ಅಂತೇಳಿ ಇವಾಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮಾನಿಟೈಸೇಷನ್ ತೊಗೊಳಕ್ಕೆ ಅಂತೇಳಿ ಆ ಸೇವೆನ ಮಾಡಿದೆ. ನೀವು ನಿಮಗೆ ಏನು ಕಷ್ಟ ಇದೆ, ನಿಮಗೆ ಏನು ತೊಂದರೆಗಳಿದೆ, ತುಂಬ ಜನ ಕಾಮೆಂಟ್ ಆಗ್ತಾ ಇರ್ತೀರ, ಹಿಂಗಿದೆ ಏನು ಮಾಡೋದು ಮೇಡಮ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ಪರಿಹಾರ ಅಂತಲೇ ನಾನು ಹೇಳ್ತೀನಿ. ಯಾವುದೇ ಕಷ್ಟ ಆದರೂ ಆಯಿತು, ನೀವು ತುಂಬ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡಿದ್ದಲ್ಲಿ ರಾಯರು ನಿಮಗೆ ಒಲಿತಾರೆ, ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಹಾಗೆ ನೀವು ಏನು ಕಷ್ಟದಲ್ಲಿದ್ದೀರೋ ಆ ಕಷ್ಟದಿಂದ ಹೊರಗಡೆ ಬಂದೇ ಬರ್ತೀರ. ಹಾಗಾಗಿ ಯಾವುದೇ ಕಷ್ಟ ಆದರೂ ಪರವಾಗಿಲ್ಲ, ಯಾವುದೇ ರೀತಿ ಇದ್ರೂ ನಾನೇನು ಹೇಳ್ತಾ ಇದ್ದೀನಿ ಇದನ್ನು ನನಗೆ 2 ವಾರಕ್ಕೆ ಪರಿಹಾರ ಸಿಕ್ಕಿದೆ. ನಿಮಗೆ ಸಿಗೋವರೆಗೂ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಅದೇ ರೀತಿ ಮಾಡಿಬಿಟ್ಟು ಈ ಒಂದು ವ್ರತನ ಕೈಗೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗುತ್ತೆ. ನಾನೇನು ಮಾಡಿದ್ದೆ ಅಂತ ಅಂದರೆ, ನನಗೆ ಎಲ್ಲಿವರೆಗೂ ಮಾನಿಟೈಸೇಷನ್ ಸಿಗಲ್ವೋ ಅಲ್ಲಿವರೆಗೂ ನಾನು ಪ್ರತಿ ಗುರುವಾರ ಉಪವಾಸ ವ್ರತನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಯರ ಮುಂದೆ ಸಂಕಲ್ಪನ ಮಾಡಿ ಉಪವಾಸ ವ್ರತನ ಸ್ಟಾರ್ಟ್ ಮಾಡಿದ್ದೆ. ಎಲ್ಲರೂ ಹೇಳ್ತಾರೆ ರಾಯರಿಗೆ ಉಪವಾಸ ಮಾಡೋದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು, ಬಟ್ ನನಗೆ ವಿಧಿನೇ ಇರಲಿಲ್ಲ. ಬೇರೆ ಯಾವ ವ್ರತ ಮಾಡೋಕ್ಕೂ ನನಗೆ ಆಗ್ತಾ ಇರಲಿಲ್ಲ. ನನ್ನ ದೇಹ ದಂಡಿಸಿ ಆದರೂ ಪರವಾಗಿಲ್ಲ, ನಾನು ಪಟ್ಟಿರೋ ಕಷ್ಟಕ್ಕೆ ಫಲ ಸಿಗಲೇಬೇಕು ಅಂಥೇಳಿ ನಾನು ಈ ವ್ರತನ ಕೈಗೊಂಡಿದ್ದೆ. ಅದು ಯಾವ ರೀತಿ ಮಾಡಿದೆ ಅಂತೇಳಿ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಸೊ ನಾನು ಏನು ಮಾಡ್ತಾಯಿದ್ದೆ ಅಂತ ಅಂದರೆ, ಬೆಳಗಿನ ಜಾವನೇ ಬೇಗ ಎದ್ಬಿಟ್ಟು ಮನೆಯೆಲ್ಲ ತೊಳ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು, ಈಗ ಏನು ರಾಯರ ಫೋಟೋ ನೋಡ್ತಾ ಇದ್ದೀರಾ ಇದೇ ಫೋಟೋ ನಾನು ಇಟ್ಕೊಂಡು ಪೂಜೆ ಮಾಡೋ ಅಂಥದ್ದು. ಈ ಫೋಟೋಗೆ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿ, ಏನು ಗಂಧ ಎಲ್ಲ ಇಟ್ಟು ಹೂ ಮುಡಿಸಿ ತುಪ್ಪದ ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ಕೊಳ್ತಾ ಇದ್ದೆ. ನಾನು ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಎದ್ದು ಬೇಗನೆ ಮಾಡ್ಕೊಳ್ತಿದ್ದೆ. ಎಲ್ಲ ಬೇಗ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ನಾನು ಉಪವಾಸನ ಕೈಗೊಳ್ತಾ ಇದ್ದೆ. ಅಂದರೆ ಇಡೀ ದಿನ ನಾನು ಏನೂ ತಿಂತಾ ಇರಲಿಲ್ಲ, ನೀರು ಮಾತ್ರ ಕುಡಿತಾ ಇದ್ದೆ ಅಷ್ಟೇ. ನೀರನ್ನು ಬಿಟ್ಟು ನಾನು ಇನ್ನೇನು ತಿಂತಾ ಇರಲಿಲ್ಲ. ಹಣ್ಣಾಗಿರ್ಬೋದು, ಹಸಿದು ಏನಾದರೂ ತಿನ್ಬೋದು ಅಂತ ಹೇಳ್ತಾರೆ, ಬಟ್ ಅದನ್ನು ಕೂಡ ತಿನ್ನಬಾರ್ದು ಅಂತೇಳಿ ನಾನು ಉಪವಾಸ ವ್ರತನ ಮಾಡಿದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ ಉಪವಾಸ ಮಾಡಿ ನೀರು ಚೆನ್ನಾಗಿ ಕುಡಿಬೇಕು. ಇಲ್ಲ ಅಂತ ಅಂದರೆ ಗ್ಯಾಸ್ಟ್ರೈಟಿಸ್ ಆ ಥರ ಪ್ರಾಬ್ಲಮ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀರನ್ನು ಚೆನ್ನಾಗಿ ಕುಡಿಬೇಕು. ನಾನು ಕೂಡ ನೀರನ್ನು ಚೆನ್ನಾಗಿ ಕುಡಿತಾ ಇದ್ದೆ. ಸಂಜೆ ಬಂದು ನಾನು ಮತ್ತೆ ಇನ್ನೊಂದು ಸಲ ದೀಪ ಹಚ್ಚಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಮಠಕ್ಕೆ ಹೋಗ್ತಾಯಿದ್ದೆ. ಮಠದಲ್ಲಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿ ತೀರ್ಥ ಕೊಡ್ತಾರೆ, ಕಲ್ಸಕ್ಕರೆ ಕೊಡ್ತಾರೆ, ಹಾಗೆ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡು ನಾನು ನಿಮಗೆ ಸಂಕಲ್ಪ ಮಾಡಿದ್ದೀನಿ, ಬೆಳಗ್ಗೆನೇ ಹೇಳಿದ್ದೀನಿ ನಿಮ್ಮ ಹತ್ರ. ಸೊ ನನಗೆ ಈ ಕೆಲಸ ಆಗಲೇಬೇಕು ಅಂತೇಳಿ ಮತ್ತೆ ನಾನು ರಾಯರ ಹತ್ರ ಕೇಳಿಕೊಂಡು ವಾಪಸ್ ಬಂದು ನಾನು ಮತ್ತೆ ನೈಟು ಕೂಡ ಏನು ಊಟ ಮಾಡ್ತಾ ಇರಲಿಲ್ಲ. ಅವಲಕ್ಕಿ ಇರುತ್ತಲ್ವ, ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಕಾಯಿ ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ ಅಷ್ಟೇ. ಇದೇ ಥರ 2 ವಾರನೂ ಕೂಡ ಕಂಟಿನ್ಯೂ ಮಾಡಿದೆ. 2 ವಾರ ಅಂತ ಅಂದರೆ ಗುರುವಾರ ಮಾತ್ರ. 2 ಗುರುವಾರ ನಾನು ಮಾಡಿದೆ. 2ನೇ ಗುರುವಾರ ಆದಮೇಲೆ ನೆಕ್ಸ್ಟು ಸೋಮವಾರ ನನಗೆ ಮೇಲ್ ಬರುತ್ತೆ. ಮಧ್ಯಾಹ್ನ ಆ್ಯಕ್ಚುಲಿ 3:30ಗೆ ಮೇಲ್ ಬಂದಿತ್ತು. ನಾನು ನೋಡೇ ಇರಲಿಲ್ಲ ಮೇಲ್ನ. ನಾನು ನೋಡಿದ್ದು ಆಲ್ಮೋಸ್ಟ್ ಸಂಜೆ 7:30 ಅಂತ ಅನಿಸುತ್ತೆ. ನೋಡೋಣ, ಚೆಕ್ ಮಾಡೋಣ ಏನಾದರೂ ಬಂದಿದೆಯಾ ಅಂತೇಳಿ 7:30ಗೆ ಚೆಕ್ ಮಾಡಿದ್ರೆ ಮಧ್ಯಾಹ್ನ 3:30ನಲ್ಲೇ ಮೇಲ್ ಬಂದುಬಿಟ್ಟಿತ್ತು. ನನಗೆ ಅದನ್ನು ನೋಡಿ ತುಂಬಾ ಖುಷಿಯಾಗೋಯಿತು. ನಾನು ಫಸ್ಟು ರಾಯರ ಹತ್ರ ದೇವ್ರ ಮನೆಗೆ ಹೋಗಿ ನಾನು ಮಾಡಿದ್ದು ವ್ರತಕ್ಕೆ ನೀವು ಫಲ ಕೊಟ್ಟಿದ್ದೀರಾ ಅಂತೇಳಿ ಅವ್ರಿಗೆ ಕೈ ಮುಗಿದ್ಬಿಟ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ. ಸೊ ನಿಮಗೂ ಇದೇ ರೀತಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಈ ವ್ರತನ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮದು ಕಂಡೀಷನ್ ಹೇಗಿದೆ ನೋಡಿಕೊಂಡು ಉಪವಾಸ ವ್ರತನ ಮಾಡ್ಕೋಬೇಕಾಗತ್ತೆ. ನಾನು ಎಲ್ರಿಗೂ ಕೂಡ ಸಜೆಸ್ಟ್ ಮಾಡೋದಿಲ್ಲ. ಸೊ ಬೇರೆ ಬೇರೆ ವ್ರತಗಳಿದೆ ನನ್ನ ಚಾನಲಲ್ಲಿ, ನೋಡಿಕೊಂಡು ನೀವು ವ್ರತಗಳನ್ನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ರಾಯರು ನನಗೆ ಯಾವ ರೀತಿ ಒಲಿದ್ರು, ಯಾವ ರೀತಿ ನನಗೆ ಸಹಾಯ ಮಾಡಿದರು, ನಾನು ಯಾವ ರೀತಿ ಅವ್ರಿಗೆ ವ್ರತನ ಮಾಡಿದೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೂ ಕೂಡ
ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ರಾಯರ ಭಕ್ತರು ಎಲ್ಲರೂ ಕೂಡ ರಾಯರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಮತ್ತು ಯಾವ ರೀತಿ ವಿಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮಲ್ಲಿ ಏನಾದರೂ ಪವಾಡಗಳಾಗಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳ್ಬೋದು ನನಗೆ. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.